ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಬೀದರ್ ನಗರದ ಭೇಟಿ ಸರ್ಕಲ್ನಲ್ಲಿ ಅಖಿಲ ಕರ್ನಾಟಕ ಮಹಿಳಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಇಂದು ಭೇಟಿ ಸರ್ಕಲ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಾರ್ವತಿ ಸೋನಾರಿ ಅವರು ವಹಿಸಿದ್ರು. ಈ ಸಂದರ್ಭದಲ್ಲಿ ನಿಗಮದ ಅಧ್ಯಕ್ಷರಾದ ಮಾಲಾಬಿ ನಾರಾಯಣ್ ಮತ್ತು ಕನ್ನಡ ಲೇಖಕರ ಸಂಘದ ಅಧ್ಯಕ್ಷರ ಭಾರತಿ ವಸ್ತ್ರದ ಮತ್ತು ನಿವೃತ್ತ ಶಿಕ್ಷಕಿ ಪಾರ್ವತಿ ರೂಪಾ ಪಾಟೀಲ್, ಕಸ್ತೂರಿ ಪಟ್ಪಳ್ಳಿ ಸೇರಿದಂತೆ ಅನೇಕ ಸಾಹಿತಿಗಳು ಮತ್ತು ಶಿಕ್ಷಕಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ವೇಳೆಯಲ್ಲಿ ಮಾತನಾಡಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭವನ್ನ ಹಾರೈಸಿದರು. ಮಹಿಳಾ ದಿನಾಚರಣೆ ಇದೆ. ನಾಡಿನ ಸಮಸ್ತ ಜನತೆಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ, ಹೆಣ್ಣಿಗೆ ಎಷ್ಟೇ ಸಂರಕ್ಷಣೆ ಇದ್ರೂ ಇವತ್ತಿನ ದಿನ ಸಮಾಜದಲ್ಲಿ ಜಗತ್ತಿನಲ್ಲಿ ದೌರ್ಜನ್ಯ ನಡೀತಾ ಇದೆ. ಅದನ್ನು ತಪ್ಪಿಸಬೇಕಾಗಿದೆ. ಮತ್ತು ಮಹಿಳೆಯರು ಒಂದಿಲ್ಲ ಒಂದು ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ. ಯಾವುದೂ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಸೊ ಅದನ್ನು ಕೂಡ ಸಿಗಬೇಕು. ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೂ ಒಂದು 2 ವರ್ಷ ಇದೆ. ಅದು 2 ವರ್ಷ ಮುಗಿಯೋದ್ರೊಳಗಡೆ ಹೆಣ್ಮಕ್ಳಿಗೆ ಸ್ತ್ರೀ ಶಕ್ತಿ ಆಗಲಿ, ಮತ್ತು ಈಗ ಗ್ಯಾರಂಟಿ ಸ್ಕೀಮ್ ಏನು ಕೊಡ್ತಾ ಇದ್ದಾರೆ ಗೃಹಲಕ್ಷ್ಮಿದು, ಅದು ಈಗ ಕಾಲೇಜ್ ಫೀಸ್ಗಳು ಇರಲಿಲ್ಲ. ಹೆಚ್ಚಾಗಿ ಕಾಲೇಜ್ ಫೀಸ್ಗಳಾಗಲಿ, ಮತ್ತು ಇವಾಗ ನಮ್ಮ ಗೃಹಲಕ್ಷ್ಮಿ ಜೊತೆಗೆ 1-2 ಸೀರೆಯನ್ನು ಕೂಡ ನಾವು ಉಚಿತವಾಗಿ ಇದು ಮಾಡ್ತಾಯಿದ್ದೀವಿ. ಉಚಿತ ಹಾಸ್ಟೆಲ್ಗಳು ಕೇಳ್ತಾ ಇದ್ದೀವಿ ನಾವು ಮಹಿಳೆಯರಿಗಾಗಿ. ಮತ್ತು ಇವಾಗ ವರ್ಕಿಂಗ್ ವುಮೆನ್ಸ್ಗೆ ಅಂತೇಳ್ಬಿಟ್ಟು ಹಾಸ್ಟೆಲ್ಗಳು ಕೇಳ್ತಾ ಇದ್ದೀವಿ, ಮತ್ತು ಬ್ಯಾಕ್ವರ್ಡ್ ಹಾಸ್ಟೆಲ್ಗಳು ಕೇಳ್ತಾ ಇದ್ದೀವಿ. ಭಾಳಷ್ಟು ತೊಂದರೆಗಳಿದೆ. ಇನ್ನೂ ಅನುಕೂಲ ಮಾಡಿಕೊಡಿ ಅಂತೇಳ್ಬಿಟ್ಟು ಸರ್ಕಾರದಲ್ಲಿ ಮನವಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ನಾವು ಇಲ್ಲಿ ಭೇಟಿ ಸರ್ಕಲ್ ಹತ್ತಿರ ಬಂದು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಲೇಖಕಿಯರ ಸಂಘ ಮತ್ತು ಈ ವರ್ಷ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ವತಿಯಿಂದ ಇಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಕಾರ್ಯಕ್ರಮ ಅಂದರೆ ನಾವಿಲ್ಲಿ ಪ್ರತಿ ವರ್ಷ ಬಂದು ಈ ಭೇಟಿ ಸರ್ಕಲ್ ಏನಿದೆ, ತಾಯಿ ಮತ್ತು ಮಗುವಿನ ವೃತ್ತಕ್ಕೆ ಆ ವೃತ್ತವನ್ನು ಸ್ವಚ್ಛ ಮಾಡಿ ಹಾರವನ್ನು ಹಾಕುವುದರ ಮೂಲಕ ಆಮೇಲೆ ಎಲ್ಲ ಮಹಿಳೆಯರು ಇಲ್ಲಿ ಸಿಹಿ ಹಂಚಿ ಸಂಭ್ರಮವನ್ನು ಆಚರಿಸ್ತೀವಿ. ಎಲ್ಲ ಹೆಣ್ಮಕ್ಳು ಪ್ರತಿ ವರ್ಷ ನಮ್ಗೆ ಏನೇನು ಬೇಕಾಗಿದೆ ಇನ್ನೂ ಅನ್ನೋದನ್ನು ಇಲ್ಲಿ ಮಾತಾಡ್ತಾರೆ. ಮುಖ್ಯವಾಗಿ ನಾನು ಈ ಮೂಲಕ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಈ ಒಂದು ಭೇಟಿ ಸರ್ಕಲ್ ಏನಿದೆ, ಪ್ರತಿ ವರ್ಷ ಮಹಿಳಾ ದಿನಾಚರಣೆ ದಿವಸ ಯಾರು ಹೇಳದೇನೆ ಅದಕ್ಕೆ ಶೃಂಗಾರ ಮಾಡಬೇಕು ಮತ್ತು ಸ್ವಚ್ಛಗೊಳಿಸಬೇಕು, ಮತ್ತು ಇದು ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕು. ಕಾಮಗಾರಿ ಈ ವೃತ್ತ ಇನ್ನೂ ಒಂದಿಷ್ಟು ಡೆವಲಪ್ ಆಗಬೇಕು ಅನ್ನುವಂಥ ಒಂದು ನನ್ನ ಬಹುಮುಖ್ಯವಾಗಿರ್ತಕ್ಕಂತಹ ಬೇಡಿಕೆ ಇದೆ. ಜೊತೆಗೆ ನಾವು ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಒದ್ದಾಡಿದ್ರು, ಎಷ್ಟೇ ಹೋರಾಟಗಳನ್ನು ಮಾಡಿದರೂ ಕೂಡ ಇವತ್ತಿಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯನ್ನು ದ್ವಿತೀಯ ದರ್ಜೆಯ ಪ್ರಜೆಯನ್ನಾಗಿ ಸಮಾಜ ನೋಡೋದು ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ನಮಗೆ ಪ್ರತಿ ವರ್ಷವೂ ನಾವು ಈ ಬೇಡಿಕೆಯನ್ನು ಇಡ್ತೇವೆ. ಹೆಣ್ಣು ಮಗುವನ್ನು ರಕ್ಷಿಸಿ, ಹೆಣ್ಣು ಮಗುವನ್ನು ಓದಿಸಿ ಅನ್ನುವಂಥ ಒಂದು ಘೋಷವಾಕ್ಯ ಏನಿದೆ, ಇದು ನಾವು ಖುಷಿ ಪಡ್ತಕ್ಕಂಥ ಘೋಷವಾಕ್ಯ ಅಲ್ಲ. ಯಾಕೆ ಅಂದರೆ ಎಲ್ಲಿ ಹೆಣ್ಣು ಮಗು ಕಷ್ಟದಲ್ಲಿದ್ದಾಗ ಮಾತ್ರ ರಕ್ಷಿಸಿ ಅಂತ ನಾವು ಹೇಳುವಂಥ ಸಂದರ್ಭ ಇರ್ತದೆ. ಹೀಗಾಗಿ ಈ ಘೋಷವಾಕ್ಯ ಬಂತು ಅಂತಂದರೆ ಹೆಣ್ಣು ಮಗು ಕಷ್ಟದಲ್ಲಿದೆ ಅಂತ ಅರ್ಥ. ಹಾಗಾಗಿ ನಾವು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡೋದು ಮತ್ತು ಓದಿಸೋದು ತುಂಬ ಮುಖ್ಯವಾಗಿದೆ. ಎಷ್ಟೇ ಓದಿಸಿದರೂ ಕೂಡ ಹೆಣ್ಣು ಮಗಳು ಶೋಷಣೆಯಿಂದ ಮುಕ್ತ ಆಗೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲರೂ ನೋಡ್ಬೋದು, ಅನೇಕ ಕಾರ್ಯಕ್ರಮಗಳ ವೇದಿಕೆ ತುಂಬ ಪುರುಷರೇ ಇರೋದನ್ನು ನಾವು ನೋಡ್ತೇವೆ. ನಾವೆಷ್ಟೇ ಬೇಡಿಕೆ ಇಟ್ಟರು, ಎಷ್ಟೇ ಕೇಳಿಕೊಂಡ್ರೂ ಕೂಡ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಕೇವಲ ಪುರುಷರು ವೇದಿಕೆ ಮೇಲೆ ಇರೋದನ್ನು ನಾವು ನೋಡ್ತೇವೆ. ಅಲ್ಲಿ ಕನಿಷ್ಠ 3-4 ಜನ ಆದರೂ ಹೆಣ್ಮಕ್ಳು ಇರಬೇಕು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ. ಅದು ಯಾವುದೇ ಸಂಘ ಇರ್ಬೋದು, ಯಾವುದೇ ಸಂಸ್ಥೆ ಇರ್ಬೋದು, ಸರ್ಕಾರದ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿರಲಿ, ಆ ವೇದಿಕೆಯ ಮೇಲೆ ನಮ್ಮ ಹೆಣ್ಮಕ್ಳಿಗೆ ಸ್ಥಾನಮಾನಗಳು ಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಸ್ಥಾನಮಾನಗಳು ಬೇಕು ಅಂತ ಕೇಳೋದನ್ನು ನಾವು ಪ್ರತಿ ವರ್ಷ ಮಾಡ್ತಾನೆ ಇದ್ದೀವಿ. ಆದರೂ ಕೂಡ ಎಲ್ಲವೂ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಈ ವರ್ಷ ನಮ್ಮ ಹೆಣ್ಮಕ್ಳು ಅನೇಕ ಒಂದು ಶೋಷಣೆಗೆ ಒಳಗಾಗಿರುವಂಥ ಅನೇಕ ಘಟನೆಗಳಿದೆ. ಎಷ್ಟು ಓದಿದ್ದಾರೆ ಹೆಣ್ಮಕ್ಳು, ಓದ್ಕೊಂಡಿರೋ ಹೆಣ್ಮಕ್ಳು ಕೂಡ ಶೋಷಣೆಗೆ ಒಳಗಾಗಿರೋದನ್ನು ನಾವು ನೋಡ್ತೀವಿ. ಹೀಗಾಗಿ ನಮ್ಮ ಹೆಣ್ಮಕ್ಳಿಗೆ ಸ್ಥಾನಮಾನಗಳು ಮತ್ತು ಘನತೆ ಗೌರವಗಳು ಬರಬೇಕು. ಹೆಣ್ಮಕ್ಳು ರಾತ್ರಿ ಹೊರಗೆ ಬರಬೇಡಿ, ಹೊರಗೆ ಓಡಾಡಬೇಡಿ, ಅಂಥ ಬಟ್ಟೆ ಹಾಕೋಬೇಡಿ, ಇಂಥ ಬಟ್ಟೆ ಹಾಕೋಬೇಡಿ ಅಂತ ಹೇಳ್ತಕ್ಕಂಥವ್ರಿಗೆ ನಾನು ಒಂದೇ ಒಂದು ಮಾತು ಹೇಳ್ತೇನೆ. 6 ಗಂಟೆ ಆದ ನಂತರ ನಾವೆಲ್ಲರೂ ನಮ್ಮ ಗಂಡಸು ಮಕ್ಕಳಿಗೆ ಹೇಳ್ತಕ್ಕಂಥದ್ದಿದೆ. ಏನು ಹೇಳಬೇಕಾಗಿದೆ ಅಂತಂದರೆ, ಮಗನೇ 6 ಗಂಟೆ ಆಗಿದೆ, ಹೆಣ್ಮಕ್ಳು ಹೊರಗಡೆ ಕೆಲಸಕ್ಕೆ ಹೋಗಿರೋರು ಮನೆಗೆ ಬರಬೇಕಾಗಿದೆ, ಓದಕ್ಕೆ ಹೋಗಿರೋರು ಮನೆಗೆ ಬರಬೇಕಾಗಿದೆ. ಹಾಗಾಗಿ ಅವರು ಸುರಕ್ಷಿತವಾಗಿರಬೇಕು ಅಂತಂದರೆ ನೀವು ಗಂಡಸು ಮಕ್ಕಳು ಹೊರಗಡೆ ಹೋಗಬೇಡಿ,
ಎಲ್ಲ ಹೆಣ್ಮಕ್ಳನ್ನು ನಿಮ್ಮ ತಾಯಿ ಮತ್ತು ಅಕ್ಕ ತಂಗಿ ಅಂತ ನೋಡ್ರಿ ಅನ್ನುವಂಥ ಮಾತನ್ನು, ಕಿವಿ ಮಾತನ್ನು ಪ್ರತಿಯೊಬ್ಬ ತಾಯಿ ತನ್ನ ಮಗನಿಗೆ ಹೇಳುವ ಅವಶ್ಯಕತೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಮ್ಮೆ ಎಲ್ರಿಗೂ ಅಂತಾರಾಷ್ಟ್ರೀಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಆಚರಿಸ್ತಾರೆ. ಹೊಸ ಚಿಗುರು ಹಳೆ ಬೇರು ಅನ್ನುವಂತೆ ನಾವೆಲ್ಲ ಹಳೆ ಬೇರುಗಳು. ಈಗ ಹೊಸ ಚಿಗುರನ್ನು ಬೆಳೆಸಬೇಕಾಗಿದೆ, ದೌರ್ಜನ್ಯವನ್ನು ತಡೆಗಟ್ಟಬೇಕಾಗಿದೆ. ಹೆಣ್ಣು ಮಗಳನ್ನು ಉಳಿಸಿರಿ, ಹೆಣ್ಣು ಮಗುವನ್ನು ಕಲಿಸಿರಿ, ಹೆಣ್ಣು ಮಗುವಿನ ದೌರ್ಜನ್ಯದಿಂದ ರಕ್ಷಿಸಿರಿ ಅನ್ನುವಂಥದ್ದು ಹಿರಿಯ ನಾಗರಿಕರ ವತಿಯಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಶುಭ ಕೋರುತ್ತಾ, ಹೆಣ್ಣು ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತನ್ನಿರಿ, ಸರಿ ಸಮಾನತೆಯನ್ನು ತನ್ನಿರಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ವಸ್ತ್ರ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷ. ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಮಹಿಳೆ ಅಂದರೆ ಮಹಾ ಎಳೆ ಅಂದರೆ ಭೂಮಿಗೆ ಇರ್ತಕ್ಕಂಥ ಒಂದು ಭಾರ ತೂಕ ಹೆಣ್ಣಿಗಿದೆ. ಹೆಣ್ಣು ಒಂದು ಶಕ್ತಿಯ ರೂಪಿಣಿ ಅಂತಲೇ ಅನೇಕ ನದಿಗಳನ್ನು ಹೆಣ್ಣಿನ ಹೆಸರಿನಿಂದಲೇ ಇಟ್ಟಿದ್ದಾರೆ. ಹೆಣ್ಣು ಈಗ ಅಬಲೆಯಲ್ಲ, ಅವಳು ತುಂಬು ಸಬಲೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿ ನಾನು ಪುರುಷನಿಗೆ ಸರಿಸಾಟಿ ಅನ್ನುವ ನಿಟ್ಟಿನಲ್ಲಿ ತನ್ನ ರೂಪನ್ನು, ತನ್ನ ಭವಿಷ್ಯವನ್ನು ಕಟ್ಟಿಕೊಳ್ಳುತ್ತಿದ್ದಾಳೆ. ಇಂಥ ಮಹಿಳೆಯರ ದಿನಾಚರಣೆ ಕೇವಲ ವರ್ಷಕ್ಕೆ ಒಂದು ಸಾರಿಯಾಗದೆ ಪ್ರತಿನಿತ್ಯ ಮಹಿಳಾ ದಿನಾಚರಣೆಯಾಗಬೇಕು. ಸಿಗ್ತಕ್ಕಂಥ ಎಲ್ಲ ಸಕಲ ಸೌಲಭ್ಯಗಳು ಮಹಿಳೆಯರಿಗೆ ಸಿಕ್ಕಾಗ ಮಾತ್ರ ಮಹಿಳೆಯರ ಒಂದು ಜೀವನ ಒಳ್ಳೆ ರೀತಿಯಿಂದ ರೂಪುಗೊಳ್ಳುತ್ತೆ. ಅವರ ಜೀವನ ಒಳ್ಳೆ ರೀತಿಯಿಂದ ರೂಪುಗೊಳ್ಳಬೇಕಾಗಿತ್ತಂದರೆ ಪುರುಷರ ಒಂದು ಬೆಂಬಲ ನಮಗೆ ಬೇಕೇ ಬೇಕು. ಕೊಟ್ಟಿರುತ್ತಾರೆ ಅಂತ ತಿಳ್ಕೊಂಡು ನಂಬಿ ಇವತ್ತಿಗೆ ನಾನು ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪುಣ್ಯವತಿ ವಿಸಾಜಿ ಹೆಣ್ಣೆ, ನೀನೆಂಥ ಅದ್ಭುತಗಳಿಗೆ ಕಾರಣವಾದ ಅದ್ಭುತ ವ್ಯಕ್ತಿಗಳನ್ನು ನಿನ್ನ ಒಡಲ ಕುಡಿಕೆಗಳಲ್ಲಿ ಅಡಗಿಸಿಟ್ಟಿರುವೆ. ನೀನೆಂಥ ಅದ್ಭುತ ಹೆಣ್ಣೆ, ಅದ್ಭುತ. ಮಹಿಳೆ 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 ನೀನೇ ಈ ಜಗದ ಇಳೆ. ಮಹಿಳೆ 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 ನೀನೇ ಈ ಜಗದ ಇಳೆ. ನಿನಗೆ ಗೌರವವಿಲ್ಲದ ಸ್ಥಳದಲ್ಲಿ ಎಲ್ಲಿದೆ ಮಳೆ, ಎಲ್ಲಿದೆ ಬೆಳೆ. ನೀನೇ ಈ ಜಗದ ಕಳೆ, ನೀನೇ ಈ ಜಗದ ಕಳೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.